ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿರೂಪಾಕ್ಷಿ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನೆಂದರೆ, ಕರ್ನಾಟಕ ಸರ್ಕಾರವು ಅಬಕಾರಿ ಇಲಾಖೆ ನೇಮಕಾತಿ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಮಾರ್ಪಡಿಸಿ ಆದೇಶ ಹೊರಡಿಸಿದೆ. ಬರುವ ದಿನಗಳಲ್ಲಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆ ಅಥವಾ ಅಬಕಾರಿ ಕಾನ್ಸ್ಟೇಬಲ್ ಮತ್ತು ಅಬಕಾರಿ ಉಪನಿರೀಕ್ಷಕರು ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಶೀಘ್ರದಲ್ಲೇ ನೇಮಕಾತಿ ಆದೇಶ ಹೊರಬೀಳುವ ಸಂಭವವಿರುವುದರಿಂದ ಸ್ಪರ್ಧಾರ್ಥಿಗಳು ಮೇಲೆ ಹೇಳಿದಂತೆ ಈ ಬದಲಾವಣೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಮೊದಲನೆಯದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಉಪನಿರೀಕ್ಷಕ ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಮೊದಲು KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನರ್ ನಡೆಸ್ತಿದ್ದರು. ಈ ಪ್ಯಾಟರ್ನಲ್ಲಿ 2 ಪತ್ರಿಕೆಗಳನ್ನು ಹೊಂದಿತ್ತು. ಒಂದನೇ ಪತ್ರಿಕೆ 50 ಮಾರ್ಕ್ಸಿಂದು. ಇದರಲ್ಲಿ ಎಸ್ಸೆ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನ್ ಪ್ರೆಸೆಸ್ ರೈಟಿಂಗ್ ಹೊಂದಿತ್ತು. ಇನ್ನು ಎರಡನೇದ್ದು ಜನರಲ್ ನಾಲೆಜ್ ಅಂದರೆ ಸಾಮಾನ್ಯ ಅಧ್ಯಯನವನ್ನು ಹೊಂದಿತ್ತು. ಟೋಟಲ್ 2 ಪತ್ರಿಕೆಗಳನ್ನು ಹೊಂದಿತ್ತು. ಹಾಗಾದರೆ ಈಗಿನ ಬದಲಾವಣೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮುಖ್ಯವಾಗಿ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪರೀಕ್ಷೆಯನ್ನು ನಡೆಸುತ್ತಾರೆ. ಡಿಗ್ರಿಯನ್ನು ಮುಗಿಸಿರಬೇಕು. ಡಿಗ್ರಿ ಅಂದರೆ BA, BSc ಮತ್ತು ಇನ್ನಿತರ ಡಿಗ್ರಿಗಳನ್ನು ಮುಗಿಸಿರಬೇಕು. ಸಾಮಾನ್ಯ ಜ್ಞಾನ ಪತ್ರಿಕೆ ಮಾತ್ರ ಅಳವಡಿಸಿದ್ದಾರೆ. ಅಂದರೆ ಇಲ್ಲಿ ಎಸ್ಸೆ, ಪ್ಯಾಸೇಜ್ ಮತ್ತು ಇರತಕ್ಕಂಥ ಪತ್ರಿಕೆಯನ್ನು ತೆಗೆದು ಸಾಮಾನ್ಯ ಜ್ಞಾನ ಪತ್ರಿಕೆ 100 ಅಂಕಗಳನ್ನು ಹೊಂದಿದ್ದು 2 ಗಂಟೆಗಳ ಅವಧಿಯನ್ನು ಹೊಂದಿದೆ. ಬಹು ಆಯ್ಕೆ ಪ್ರಶ್ನೆಗಳೊಳಗೊಂಡ ಒಂದು ಪತ್ರಿಕೆ ಆಗಿರುತ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಅರ್ಹರಾಗುತ್ತಾರೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆಯ ಅಭ್ಯರ್ಥಿ ಯಾವ ಜಿಲ್ಲೆಯವರಾಗಿರ್ತಾರೋ ಅದೇ ಜಿಲ್ಲೆಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಯುತ್ತದೆ ಮತ್ತು ಅರ್ಹತೆಯ ಪಟ್ಟಿಯನ್ನು ಅವರೇ ಸಿದ್ಧಪಡಿಸುತ್ತಾರೆ. ಸ್ನೇಹಿತರೆ, ಗಮನಿಸಬೇಕು. ಹಾಗೆ ಮುಂದೆ ಅಬಕಾರಿ ಪೇದೆ ಅಥವಾ ಅಬಕಾರಿ ಕಾನ್ಸ್ಟೇಬಲ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಈ ಹುದ್ದೆಯ ಪರೀಕ್ಷೆಯನ್ನು KPSC ಅವರೇ ನಡೆಸ್ತಿದ್ದರು. ಮೊದಲು ಇದಕ್ಕೆ SSLCಯನ್ನು ವಿದ್ಯಾರ್ಥಿಯಾಗಿ ಹೊಂದಿದ್ದರು. ಅಲ್ಲಿ 2 ಪತ್ರಿಕೆಗಳಿದ್ದು, ಒಂದು GK ಪೇಪರ್, ಇನ್ನೊಂದು ಕನ್ನಡ ಪೇಪರನ್ನಾಗಿ ಇಡಲಾಗಿತ್ತು. ಸೊ ಹಾಗೆ ಈಗ ಮಾರ್ಪಡಿಸಿ ಅಂದರೆ ಬದಲಾವಣೆ ಮಾಡಿದಂಥ ಈ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪರೀಕ್ಷೆಯನ್ನು ನಡೆಸುತ್ತಾರೆ ಮತ್ತು PUCಯನ್ನು ಕ್ವಾಲಿಫಿಕೇಷನ್ ಆಗಿ ಮಾಡಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಸಾಮಾನ್ಯ ಅಧ್ಯಯನ ಪತ್ರಿಕೆ 100 ಅಂಕ ಒಳಗೊಂಡಿದ್ದು 2 ಗಂಟೆಗಳ ಪರೀಕ್ಷೆ ಅವಧಿ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ನಡೆಯುವುದು ಮತ್ತು ಹಾಗೆ ಅವರೇ ಅದರ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ. ಸ್ನೇಹಿತರೆ, ಹಾಗಾದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆ ಹುದ್ದೆಯ ಪರೀಕ್ಷೆಯ ಸಿಲೆಬಸ್ 2 ಒಂದೇ ಆಗಿರುವುದರಿಂದ ಸಾಮಾನ್ಯ ಅಧ್ಯಯನವು ಏನನ್ನು ಒಳಗೊಂಡಿರುತ್ತದೆ ಎಂದರೆ, ಮುಖ್ಯವಾಗಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣವನ್ನು ಒಳಗೊಂಡಿರುತ್ತದೆ. ಸ್ನೇಹಿತರೆ, ಫಾರ್ ಮೋರ್ ದ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಿಮ್ಮ ಜ್ಞಾನಲೋಕ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.